ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚಿದಳು. ಜಗತ್ತೇ ಅಂಧಕಾರದಲ್ಲಿ ಮುಳುಗಿತು. ಆಗ ಮೂರನೇ ಕಣ್ಣನ್ನು ತೆರೆಯುತ್ತಾನೆ. ಆ ದಿವ್ಯ ತೇಜಸ್ಸಿಗೆ ದೇವಿ ಪಾರ್ವತಿ ಬೆವರುತ್ತಾಳೆ. ಪಾರ್ವತಿಯ ಬೆವರ ಹನಿ ಶಿವನ ದೇಹ ಸ್ಪರ್ಶದೊಂದಿಗೆ ನೆಲಕ್ಕೆ ಬಿದ್ದಾಗ ಅದರಿಂದ ಕಾಲ ಸ್ವರೂಪಿಯಾದ ಅಂಧ ಬಾಲಕನೊಬ್ಬನ ಜನನವಾಗುತ್ತದೆ. ಮುಂದೆ ಹಿರಣ್ಯಾಕ್ಷನು ಶಿವನಿಂದ ಅಂಧಕಾಸುರನನ್ನು ದತ್ತು ಪುತ್ರನಾಗಿ ಸ್ವೀಕರಿಸುತ್ತಾನೆ. ಹಿರಣ್ಯಾಕ್ಷನ ಸಾವಿನ ನಂತರ ಅಂಧಕನ ದಾಯಾದಿಗಳು ಅವನಿಗೆ ರಾಜ್ಯವನ್ನು ಕೊಡದೆ ಹೊರದೂಡುತ್ತಾರೆ. ಕಂಗಾಲಾದ ಅಂಧಕಾಸುರನು ಶುಕ್ರಾಚಾರ್ಯರ ಸೂಚನೆಯಂತೆ ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ನಾನಿದು ನಿನ್ನ ಘೋರ ತಪಸ್ಸಿಗೆ ಪ್ರಸನ್ನನಾಗಿರುವೆ. ಜಾಗೃತನಾಗು. ಬ್ರಹ್ಮದೇವ, ಬ್ರಹ್ಮದೇವ, ಎಲ್ಲಿರುವೆ ತಂದೆ? ನೀನು ಎಲ್ಲಿರುವೆ? ಕೊನೆಗೂ ನನ್ನ ಆಂತರ್ಯದ ಆರ್ತನಾದ ನಿನಗೆ ಕೇಳಿಸಿದೆ ತಂದೆ. ದೇವ, ಸೃಷ್ಟಿಕರ್ತ, ನಿನ್ನನ್ನು ಘೋರ ತಪಸ್ಸಿನಿಂದ ಒಲಿಸಿಕೊಂಡರು. ನಿನ್ನನ್ನು ಕಣ್ಣಾರೆ ಕಾಣುವ ಸೌಭಾಗ್ಯವೇ ನನಗಿಲ್ಲವಲ್ಲ ತಂದೆ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ! ಚಿಂತಿಸದಿರುವಂತಕ ಜಗತ್ತನ್ನೇ ಕಾಣುವ ಸೌಭಾಗ್ಯ ನಿನ್ನದಾಗಲಿದೆ. ಇದು ನಿನ್ನ ನೇತ್ರಗಳಿಗೆ ಶಾಶ್ವತ ದೃಷ್ಟಿಯನ್ನು ದಯಪಾಲಿಸುತ್ತಿದ್ದೇನೆ. ನೋಡು, ಕಣ್ಣೆರೆದು ನೋಡು. ನಾನು ನೋಡುತ್ತಿದ್ದೇನೆ ಬ್ರಹ್ಮದೇವ, ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. ಇದುವರೆಗೂ ಕಾಲ್ಪನಿಕವಾಗಿದ್ದ ಈ ಜಗತ್ತಿನ ಅತುಲಿತ ಸೌಂದರ್ಯವನ್ನು ನಾನು ನೋಡುತ್ತಿದ್ದೇನೆ ಬ್ರಹ್ಮದೇವ, ನಾನು ನೋಡುತ್ತಿದ್ದೇನೆ. ಧನ್ಯನಾದೆ ಬ್ರಹ್ಮದೇವ, ಧನ್ಯನಾದೆ. ಈ ಅಂಧಕಾರವನ್ನು ನೀಗಿಸಿ ನನ್ನ ಬಾಳನ್ನು ಬೆಳಗಿದ ತಮಗೆ ಕೋಟಿ ಕೋಟಿ ನಮನಗಳು. ಶುಭವಾಗಲಿ ಅಂದಕ. ನಿನಗೇನು ಬರಬೇಕು ಕೇಳು. ವಿಧಾತ, ಬಾಲ್ಯದಿಂದಲೂ ಅಂಧನಾಗಿ ಅಮಿತ ವ್ಯಥೆಯನ್ನು ಅನುಭವಿಸಿದ ನನಗೆ ಅಮರತ್ವದ ವರವನ್ನು ದಯಪಾಲಿಸು ತಂದೆ, ದಯಪಾಲಿಸು. ಅಂದಕ ಜನನ ಮತ್ತು ಮರಣ ಜಗದ ನಿಯಮ. ಆದ್ದರಿಂದ ಅಮರತ್ವದ ವರವನ್ನು ಬಿಟ್ಟು ಬೇರೇನಾದರೂ ಕೇಳು. ಹಾಗಾದರೆ ಬ್ರಹ್ಮದೇವ, ನಾನು ಎಂದು ಮಾತೆಯ ಮೇಲೆ ಕಾಮಾಂಧನಾಗುವೆನೋ ಅಂದು ನನ್ನ ಜನಕನಿಂದಲೇ ನನ್ನ ಅಂತ್ಯವಾಗುವಂತೆ ಅನುಗ್ರಹಿಸು ತಂದೆ, ಅನುಗ್ರಹಿಸಿ. ಹಾಗೆಯೇ ಆಗಲಿ ಅಂದಕ. ತಥಾಸ್ತು. ಈ ಭೂಮಂಡಲ ಅದೆಷ್ಟು ಸುಂದರವಾಗಿದೆ. ಈ ಭೂಮಿಯ ಈ ವೈಭವವನ್ನು ಕಾಣದೆ ನಾನು ಇದುವರೆಗೂ ಅಂಧನಾಗಿ
ಇನ್ನು ನನ್ನನ್ನು ಮೀರಿ ಹಸುರ ಕುಲವನ್ನು ಕೆಣಕುವ ಶಕ್ತಿ ಅದ್ಯಾರಿಗಿದೆ? ಅದ್ಯಾರಿಗಿದೆ? ಹೇಳು ದೂಷಣ, ಹೇಳು. ದಾನವೇಶ್ವರ, ನಿಮ್ಮ ಪರಾಕ್ರಮಕ್ಕೆ ಪೈಪೋಟಿ ನೀಡುವವರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ನೀವು ದಾನವ ಕುಲದ ದೊರೆಯಾಗಿರುವುದೇ ನಮಗೆ ಹೆಮ್ಮೆ. ಮೆಚ್ಚಿದೆ, ಮೆಚ್ಚಿದೆ ನಿನ್ನ ಸಾಧನೆಯನ್ನು. ಈಗಲೇ ದಾನವ ಕುಲ ಕಂಟಕನಾದ ದೇವತೆಗಳನ್ನು ಸದೆಬಡಿದು ಸ್ವರ್ಗಾದಿ ಸಪ್ತ ಲೋಕಗಳನ್ನು ವಶಪಡಿಸಿಕೊಳ್ಳೋಣ. ನಡೆ. ಅಸುರೇಶ್ವರ, ಆ ನರಸಪ್ತ ಸುರರನ್ನು ಸದೆಬಡಿಯುವುದು ನಿಮಗೆ ಅರೆ ಕ್ಷಣದ ಕೆಲಸ. ಆದರೆ ಅದಕ್ಕಿಂತಲೂ ಮೊದಲು ಅಮೂಲ್ಯವಾದ ಮತ್ತೊಂದು ಕಾರ್ಯ ಸಾಧನೆಯಾಗಬೇಕಾಗಿದೆ. ಅಮೂಲ್ಯವಾದ ಕಾರ್ಯ ಏನದು ದೂಷಣ? ಆ ಅಮೂಲ್ಯವಾದ ಕಾರ್ಯ ಪ್ರಭು, ಸುರರ ಮೋಸದ ಜಾಲಕ್ಕೆ ಸಿಲುಕುವ ಮುನ್ನ ನಿಮ್ಮ ವಂಶೋದ್ಧಾರಕ್ಕಾಗಿ ಸುಂದರ ಕನ್ಯೆಯೊಬ್ಬಳನ್ನು ವರಿಸಿ ನಿಮ್ಮ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳಿ ಪ್ರಭು, ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳಿ. ದೂಷಣ, ನಿನ್ನ ಸಲಹೆ ಸಮಂಜಸವಾಗಿದೆ. ಹೇಳು, ನನ್ನ ಶೌರ್ಯಕ್ಕೆ ಸಾಹಸಕ್ಕೆ ಸರಿಸಮಾನಳಾದ ಸುಂದರಿ ಎಲ್ಲಿರುವಳು? ಕಂಡಿರುವೆಯಾ? ಇರುವಳು ಪ್ರಭು, ಇರುವಳು. ಕೈಲಾಸಗಿರಿಯಲ್ಲಿ ಅಮರಾವತಿಯ ಅಪ್ಸರೆಯನ್ನು ಮೀರಿಸುವ ತ್ರಿಲೋಕ ಸುಂದರಿಯೊಬ್ಬಳಿದ್ದಾಳೆ. ನಿಮ್ಮ ಪೌರುಷಕ್ಕೆ ತಕ್ಕ ಪಟ್ಟದರಸಿ ಅವಳೇ ಎಂದು ನನಗನಿಸುತ್ತಿದೆ ಪ್ರಭು, ನನಗನಿಸುತ್ತಿದೆ. ಅವಳು ಅಷ್ಟೊಂದು ರೂಪವತಿಯೇ? ಈಗಲೇ ಕೈಲಾಸಕ್ಕೆ ಹೆಜ್ಜೆ ಇಡುತ್ತೇನೆ. ಆ ಹೆಣ್ಣಿನೊಂದಿಗೆ ಹಿಂತಿರುಗುತ್ತೇನೆ. ಈ ಸಮಯ ಅದೆಷ್ಟು ಮನೋಹರವಾಗಿದೆ.
ಹಿರಣ್ಯಾಸುರನನ್ನು ಸಂಹರಿಸಿದ ನಂತರ ದೇವಾನುದೇವತೆಗಳ ಕೋರಿಕೆಯಂತೆ ಶಿವನು ಶಾಂತಗೊಂಡು ಜಗತ್ತಿನ ಸಮತೋಲನವನ್ನು ಕಾಪಾಡಿ ಧ್ಯಾನಮಗ್ನನಾದನು. ಅಂದು ಶಿವನು ಧ್ಯಾನಮಗ್ನನಾದ ಸ್ಥಳವೇ ಇಂದಿನ ಕೇದಾರನಾಥ. ಸರ್ವಂ ಶಿವಮಯಂ. ಸಹಕರಿಸಿದ ಪೊಲೀಸ್ ಇಲಾಖೆಗೆ, ಮಾಧ್ಯಮ ಮಿತ್ರರಿಗೆ, ವಿದ್ಯುತ್ ಇಲಾಖೆಯವರಿಗೆ, ದಶಮಂಟಪ ಸಮಿತಿಯವರಿಗೆ, ನಾಡಿನ ಸಮಸ್ತ ಜನತೆಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು.